ಭದ್ರಾವತಿಯಲ್ಲಿ ಗಮನ ಸೆಳೆಯುತ್ತಿದೆ ಭವ್ಯ ರಾಮ ಮಂದಿರ. ಹೌದು, ನಮ್ಮ ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿ ಹಳೆಯ ನಗರ ಕನ್ನಿಕಾ ಪರಮೇಶ್ವರಿ ದೇವಸ್ಥಾನದ ಆವರಣದಲ್ಲಿ ನಿರ್ಮಾಣಗೊಂಡಿದೆ ಈ ಭವ್ಯವಾದ ಶ್ರೀರಾಮ ಮಂದಿರ. ಆರ್ಯವೈಶ್ಯ ಮಂಡಳಿಯ ವಾಸವಿ ಜಯಂತ್ಯೋತ್ಸವದಲ್ಲಿ ಈ ಅದ್ಭುತ ಶ್ರೀರಾಮ ಮಂದಿರದ ಪ್ರದರ್ಶನ ನಡೆಯುತ್ತಿದೆ. ವಯೋವೃದ್ಧರು, ಪುಟ್ಟ ಮಕ್ಕಳು ಸೇರಿದಂತೆ ಅಯೋಧ್ಯೆಗೆ ಹೋಗಿ ಶ್ರೀರಾಮನ ದರ್ಶನ ಪಡೆಯಲಾಗದವರ ಸಲುವಾಗಿ ಈ ಮಂದಿರ ನಿರ್ಮಿಸಲಾಗಿದೆ ಎಂದು ಮಂದಿರದ ಕರ್ತೃ ವಿನಯ್ ರಾಮ್ ತಿಳಿಸುತ್ತಾರೆ. ಹೆಸರು ವಿನಯ್ ರಾಮ್ ಅಂತ, ತುಮಕೂರು ಡಿಸ್ಟ್ರಿಕ್ಟ್ ಗುಬ್ಬಿ ತಾಲೂಕು ಜಿಲ್ಲೆಯಿಂದ ನಮ್ಮದು ಅಯೋಧ್ಯೆ ರಾಮನ ಮಾದರಿಯನ್ನ 108 ಕಡೆ ಪ್ರದರ್ಶನ ಮಾಡೋದು ಭೀಷ್ಮ ಪ್ರತಿಜ್ಞೆ ಮಾಡಿದ್ದು, ರಾಜ್ಯ ಹಾಗೂ ರಾಷ್ಟ್ರದಾದ್ಯಂತ 2022 ಇಸ್ವಿಯಿಂದ ನಿರಂತರ ಪ್ರದರ್ಶನ ಆಗ್ತಾ ಬರ್ತಾ ಇದೆ. ಈಗ ನಾವು ಭದ್ರಾವತಿಯಲ್ಲಿ ಆರ್ಯವೈಶ್ಯ ಸಮಾಜದಲ್ಲಿ ಪ್ರದರ್ಶನಕ್ಕೆ ಇಟ್ಟಿದ್ದೀವಿ. ಇನ್ನು 9 ದಿನಗಳ ಕಾಲ ಪ್ರದರ್ಶನ ಇರುತ್ತೆ. ಇದು ಮಾಡೋ ಉದ್ದೇಶ ಬಂದ್ಬಿಟ್ಟು ಎಷ್ಟೋ ಜನ ಏಜ್ ಆಗಿರುತ್ತೆ, ಅಯೋಧ್ಯೆ ನಮ್ಮ ಕೈಲಿ ಹೋಗೋಕ್ಕಾಗೋದೇ ಇಲ್ಲ ಅನ್ಕೊಂಡು ಒಂದು 90 ವರ್ಷ ಮೇಲ್ಪಟ್ಟು ಏಜ್ ಆದವ್ರಿಗೆ ಇಲ್ಲೇ ಒಂದು ಸುವರ್ಣ ಮಂದಿರ ಥರ ಇದೆ. ಪ್ರತಿಯೊಬ್ಬರು ಬಂದು ಅಯೋಧ್ಯೆನ ಇಲ್ಲೇ ದರ್ಶನ ಮಾಡ್ಕೋಬಹುದು. ಅದೇ ರೀತಿ ಎಷ್ಟೋ ಜನ ಮಕ್ಕಳಿಗೆ ಆಗಲಿ ನಮ್ಮಂಥವ್ರಿಗೆ ಆಗಲಿ ನೋಡಾದ್ಮೇಲೆ ನಾವು ಸಹ ಅಯೋಧ್ಯೆಗೆ ಹೋಗ್ಬೇಕು ಅನ್ನೋ ಪ್ರೇರಣೆ ಆಗುತ್ತೆ. ಅದೇ ರೀತಿ ರಾಮನ ಆದರ್ಶ ಗುಣಗಳು ಸರ್ವರಿಗೂ ಬೇಕು ಅಂತ. ಏನಕ್ಕೆ ರಾಮ ಬಂದು ಸೂರ್ಯ ವಂಶದವನು, ಸೂರ್ಯ ಸರ್ವರಿಗೂ ಯಾವ ತರ ಸರಿಯ ಸಮ ಬೆಳಕನ್ನು ಕೊಟ್ಟನೋ, ರಾಮನ ಆದರ್ಶ ಗುಣಗಳು ಸಹ ಯಾವುದೇ ಜಾತಿ ಧರ್ಮ ಪಕ್ಷ ಭೇದವಿಲ್ಲದೆ ಸರ್ವರಿಗೂ ಬೇಕು ಅಂತ ಉದ್ದೇಶಗಳು ರಾಜ್ಯ ಹಾಗೂ ರಾಷ್ಟ್ರದಾದ್ಯಂತ ಪ್ರದರ್ಶನ ಮಾಡ್ತಾ ಬರ್ತಾ ಇದ್ದೀನಿ. ಜೈ ಶ್ರೀರಾಮ್. ಧನ್ಯವಾದಗಳು. ಅಯೋಧ್ಯೆಯ ಭವ್ಯ ಶ್ರೀರಾಮ ಮಂದಿರ ಮಾದರಿ ಹೋಲುವ ಈ ಕಲಾಕೃತಿಯನ್ನು ಮರ, ಲೋಹ ಹಾಗೂ ಪರಿಸರ ಸ್ನೇಹಿ ವಸ್ತುಗಳನ್ನು ಬಳಸಿಕೊಂಡು ರಚಿಸಲಾಗಿದೆ. ಮಂದಿರ ಆಕರ್ಷಣೆಯಾಗಿ ಕಂಗೊಳಿಸುವಂತೆ LED ಲೈಟ್ಗಳನ್ನು ಅಳವಡಿಸಲಾಗಿದೆ. ಈ ಮಂದಿರವನ್ನು ರಾಜ್ಯ ಮತ್ತು ದೇಶಾದ್ಯಂತ 108 ಬಾರಿ ಪ್ರದರ್ಶನ ಮಾಡಬೇಕೆಂಬ ಪ್ರತಿಜ್ಞೆ ತೊಟ್ಟಿರುವ ತುಮಕೂರಿನ ವಿನಯ್ ರಾಮ್ ಮತ್ತು ಅವರ ತಂಡ ಆರ್ಯವೈಶ್ಯ ಮಂಡಳಿಯ ವಾಸವಿ ಜಯಂತ್ಯೋತ್ಸವದ ಅಂಗವಾಗಿ ಭದ್ರಾವತಿಯಲ್ಲಿ ಈ ರಾಮ ಮಂದಿರವನ್ನು ಪ್ರದರ್ಶಿಸಲಾಗುತ್ತಿದೆ. ಮಂಜುನಾಥ್ ಅಂತ ಕೌನ್ಸಿಲರು ಭದ್ರಾವತಿ. ಇಲ್ಲಿ ನಮ್ಮ ಭದ್ರಾವತಿಯಲ್ಲಿ ವಾಸವಿ ಮಾಲಲ್ಲಿ ತುಂಬ ಚೆನ್ನಾಗಿ ಅದ್ಭುತವಾಗಿ ರಾಮ ಮಂದಿರವನ್ನು ಪ್ರದರ್ಶಿಸಿದ್ದಾರೆ. ತುಮಕೂರಿನಿಂದ ಬಂದಿದ್ದಾರೆ. ಅವರ ಹೆಸರು ವಿನಯ್ ಅಂತ, ವಿನಯ್ ರಾಮ್ ಅಂತ. ಭಾಳ ಚೆನ್ನಾಗಿದೆ. 9 ದಿನ ಇಲ್ಲಿ ಇರ್ತಾರೆ. ದಯವಿಟ್ಟು ನಮ್ಮ ಭದ್ರಾವತಿ ಜನರು ಇದನ್ನು ಬಂದು ವೀಕ್ಷಣೆ ಮಾಡಿ ಕಣ್ ತುಂಬ್ಕೋಬೇಕು ಅಂತ ನಾನು ನಿಮ್ಮಲ್ಲಿ ಕೇಳ್ಕೊತೀನಿ. ಭಾಳ ಜನ ವಯಸ್ಸಾಗಿರೋರಿಗೆ ತುಂಬ ದೂರ ಹೋಗೋಕ್ಕಾಗಲ್ಲ ಅಂತ ಹೇಳಿ ನಮ್ಮ ವಾಸವಿ ಮಹಲ್ ಶೆಟ್ಟರು ಅವರು ಇದರಿಂದ ಸಮಾಜದಿಂದ ಅವ್ರನ್ನ ಇಲ್ಲೇ ಕರೆಸಿ ತುಂಬ ಚೆನ್ನಾಗಿ ಅದ್ಭುತವಾಗಿ ಮಾಡಿದ್ದಾರೆ. ದಯವಿಟ್ಟು ಇದನ್ನೆಲ್ಲರೂ ಉಪಯೋಗ ತಗೊಳ್ಳಿ ಅಂತ ಹೇಳಿ ಕೇಳ್ತೀನಿ.